ನನ್ನ ಆತ್ಮೀಯ ಸ್ನೇಹಿತರಾದ ನಿಮ್ಮೆಲ್ಲರಿಗೂ ಯೇಸುವಿನ ಅತಿ ಪರಿಶುದ್ಧವಾದ ಹೆಸರಿನಲ್ಲಿ ವಂದಿಸುತ್ತೇನೆ. ನಿಮ್ಮೆಲ್ಲರಿಗೂ ನನ್ನ ಬೈಬಲ್ ನೀತಿ ಕಥೆಗಳು ಕನ್ನಡ ಚಾನಲ್ಗೆ ಸ್ವಾಗತ. ಇವು ಬದುಕನ್ನು ಬದಲಾಯಿಸುವ ಕಥೆಗಳು, ನಂಬಿಕೆಯ ಪಾಠಗಳು. ಇವು ದೇವರ ಕೊನೆಯಿಲ್ಲದ ಪ್ರೀತಿಯ ನಿಜವಾದ ಸಾಕ್ಷ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವಾಗಿದೆ. ಇದು ಕಲ್ಪಿತವಾದದ್ದಲ್ಲ. ಯೇಸು ಸ್ವರ್ಗಾರೋಹಣಗೊಂಡ ನಂತರ ಶಿಷ್ಯರು ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಿದ್ದರು. ಅವರ ಹೃದಯದಲ್ಲಿ ಒಂದು ಖಾಲಿತನ, ಯೂದನ ಸ್ಥಾನ. ಆದರೆ ದೇವರ ಯೋಜನೆ ಇನ್ನೂ ಮುಂದುವರಿಯುತ್ತಿತ್ತು ಮತ್ತು ಆ ದಿನ ದೇವರು ಮತ್ತೊಬ್ಬನನ್ನು ಆಯ್ಕೆ ಮಾಡಿದರು, ಮತ್ತೀಯ. ಪೇತ್ರನು 150 ಜನರ ನಡುವೆ ನಿಂತು ಮಾತನಾಡಿದನು. ಯೂದನು ತನ್ನ ಸ್ಥಳವನ್ನು ಕಳೆದುಕೊಂಡನು. ಅವನ ಸ್ಥಾನದಲ್ಲಿ ಮತ್ತೊಬ್ಬರನ್ನು ಆಯ್ಕೆ ಮಾಡಬೇಕು. ಅವರು ಇಬ್ಬರನ್ನು ಪ್ರಸ್ತಾಪಿಸಿದರು, ಯೂಸ್ತನ್ ಎನಿಸಿಕೊಳ್ಳುವ ಬಾರ್ಸಬನ್ ಎಂಬ ಯೋಸೇಫನನ್ನು ಮತ್ತು ಮತ್ತೀಯನು. ಇಬ್ಬರು ಯೇಸುವಿನ ಶಿಷ್ಯರೊಂದಿಗೆ ಆರಂಭದಿಂದಲೂ ಇದ್ದವರು. ಅವರು ಪ್ರಾರ್ಥಿಸಿದರು, ಕರ್ತನೇ, ಎಲ್ಲರ ಹೃದಯವನ್ನು ಬಲ್ಲಾತನೆ. ಯೂದನು ಅಪೋಸ್ತಲತನವೆಂಬ ಈ ಸೇವಾ ಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿ ಪ್ರಾರ್ಥಿಸಿದರು. ಅವರು ಚೀಟಿ ಹಾಕಿದರು. ಚೀಟಿ ಮತ್ತೀಯನ ಮೇಲೆ ಬಿತ್ತು. ಆತನು 12ನೇ ಅಪೊಸ್ತಲನಾಗಿ ನೇಮಿಸಲ್ಪಟ್ಟನು. ಮತ್ತೀಯನು ದೀನ ಹೃದಯದಿಂದ ಮುಂದೆ ಬಂದು ದೇವರ ಕರೆಯನ್ನು ಸ್ವೀಕರಿಸಿದನು. ಶಿಷ್ಯರ ಹೃದಯಗಳಲ್ಲಿ ಪುನಃ ಸಂತೋಷ ತುಂಬಿತು. ಯೂದನ ಖಾಲಿ ಸ್ಥಾನವನ್ನು ದೇವರು ತುಂಬಿದರು. ಅದು ನಮಗೆ ಒಂದು ಪಾಠವಾಗಿದೆ. ದೇವರ ಕೆಲಸ ಯಾವತ್ತೂ ನಿಲ್ಲುವುದಿಲ್ಲ. ಯಾವಾಗಲೂ ದೇವರು ತಕ್ಕ ವ್ಯಕ್ತಿಯನ್ನು ಎಬ್ಬಿಸುತ್ತಾನೆ. ಈ ಮತ್ತೀಯನು ಯೇಸುವಿನ ಸೇವೆಯ ಪ್ರಾರಂಭದಿಂದಲೂ ಆತನ ಪುನರುತ್ಥಾನದವರೆಗೆ ಆತನ ಜೊತೆಯಲ್ಲಿದ್ದ ವಿನಮ್ರ ಶಿಷ್ಯನು. ಅವನ ಹೆಸರು ಪ್ರಖ್ಯಾತವಾಗದಿದ್ದರೂ ಅವನ ನಿಷ್ಠೆ ಮತ್ತು ತಾಳ್ಮೆಯು ದೇವರ ದೃಷ್ಟಿಯಲ್ಲಿ ಬಹುಮುಖ್ಯವಾಗಿತ್ತು. ಅವನು ಕ್ರಿಸ್ತನ ಸಾಕ್ಷಿಯಾಗಿ ಜನಾಂಗಗಳ ಮಧ್ಯೆ ಸುವಾರ್ತೆಯನ್ನು ಪ್ರಕಟಿಸಿದನು ಎಂದು ಪ್ರಾಚೀನ ಕ್ರೈಸ್ತ ಪರಂಪರೆ ಹೇಳುತ್ತದೆ. ಕೆಲವು ಗ್ರಂಥಗಳು ಮತ್ತೀಯನು ಇಥಿಯೋಪಿಯಾ ಅಥವಾ ಕಪ್ಪಡೋಕಿಯಾದಲ್ಲಿ ಸುವಾರ್ತೆಯನ್ನು ಸಾರಿದನೆಂದು ಸೂಚಿಸುತ್ತವೆ. ಅಪೊಸ್ತಲನಾದ ಮತ್ತೀಯನ ಮರಣದ ಬಗ್ಗೆ ಬೈಬಲ್ನಲ್ಲಿ ಏನೂ ಹೇಳಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಆತನ ಆಯ್ಕೆಯ ನಂತರ ಆತನ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಪ್ರಾಚೀನ ಕ್ರೈಸ್ತ ಧರ್ಮ ಪರಂಪರೆಗಳು ಮತ್ತು ಕೆಲವು ಐತಿಹಾಸಿಕ ಕಥನಗಳ ಪ್ರಕಾರ ಮತ್ತೀಯ ಮರಣ ಹೀಗಿತ್ತು ಎಂದು ಹೇಳಲಾಗುತ್ತದೆ. ಇವು ಬೈಬಲ್ನಲ್ಲಿ ಇಲ್ಲ, ಕೇವಲ ಅಭಿಪ್ರಾಯಗಳು. ಪ್ರಮುಖವಾಗಿ ಸ್ವೀಕರಿಸಲಾದ ಅಭಿಪ್ರಾಯ, ಮತ್ತೀಯ ಇಥಿಯೋಪಿಯಾ ಕೊಲ್ಚೀಸ್ ಪ್ರದೇಶಗಳಲ್ಲಿ ಸ್ವಾರ್ಥ ಸಾರಿದನು. ಅಲ್ಲಿ ಆತನು ಕಲ್ಲುಗಳಿಂದ ಹೊಡೆದು ಕೊಲ್ಲಲ್ಪಟ್ಟನು ಮತ್ತು ನಂತರ ಕೊಡಲಿಯಿಂದ ತಲೆ ಕಡಿದು ಶಿರಚ್ಛೇದನ ಮಾಡಿ ಹತ್ಯೆ ಮಾಡಲಾಯಿತು. ಆದ್ದರಿಂದ ಆತನನ್ನು ಸಾಮಾನ್ಯವಾಗಿ ಕೊಡಲಿ ಹಿಡಿದವನಾಗಿ ಚಿತ್ರಿಸುತ್ತಾರೆ. ಇನ್ನೊಂದು ಪ್ರಚಲಿತ ಅಭಿಪ್ರಾಯ, ಕೆಲವು ಪ್ರಾಚೀನ ಗ್ರಂಥಗಳಲ್ಲಿ ಅವನು ಬೆಂಕಿಯಿಂದ ಸಾಯಿಸಲ್ಪಟ್ಟನು ಅಥವಾ ಕ್ರೂಜಿನಲ್ಲಿ ಹಾಕಿ ಕೊಲ್ಲಲ್ಪಟ್ಟನು ಎಂದು ಕೂಡ ಹೇಳಲಾಗಿದೆ. ಇನ್ನೊಂದು ಸ್ಥಳೀಯ ಅಭಿಪ್ರಾಯ, ಈಗಿನ ಜಾರ್ಜಿಯಾ ಪ್ರಾಚೀನ ಕೊಲ್ಚೀಸ್ ಪ್ರದೇಶದಲ್ಲಿ ಸುವಾರ್ತೆ ಸಾರಿ ಅಲ್ಲಿ ರಾಜನ ಸೈನಿಕರಿಂದ ಕೊಲ್ಲಲ್ಪಟ್ಟನು ಎಂದು ಅಲ್ಲಿನ ಚರ್ಚ್ ಹೇಳುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಬೈಬಲ್ನಲ್ಲಿ ಮತ್ತೀಯನ ಮರಣದ ಬಗ್ಗೆ ಏನೂ ಇಲ್ಲ. ಆದರೆ ಕ್ರೈಸ್ತ ಪರಂಪರೆಯ ಪ್ರಕಾರ ಆತನು ಸುವಾರ್ತೆ ಸಾರುತ್ತಾ ಕಲ್ಲುಗಳಿಂದ ಹೊಡೆತಕ್ಕೊಳಗಾಗಿ ನಂತರ ಕೊಡಲಿಯಿಂದ ತಲೆ ಕಡಿದು ರಕ್ತಸಾಕ್ಷಿಯಾಗಿ ಮರಣ ಹೊಂದಿದನು. ಅಂದರೆ ಅವನು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸತ್ತನು ಎಂಬುದು ಎಲ್ಲ ಪರಂಪರೆಗಳ ಒಮ್ಮತ. ಮತ್ತೀಯನ ಜೀವನ ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ. ದೇವರು ಪ್ರಸಿದ್ಧವಾದವರನ್ನು ಮಾತ್ರ ಆರಿಸುವುದಿಲ್ಲ, ಆದರೆ ಆತ ವಿಶ್ವಾಸದ ವಿನಮ್ರ ಹೃದಯದವರನ್ನು ಆಯ್ಕೆ ಮಾಡುತ್ತಾನೆ. ನಮ್ಮ ನಿಷ್ಠೆ ಮತ್ತು ಸತ್ಯವಂತರಾದ ಸೇವೆಯು ದೇವರ ಕಣ್ಣಿನಲ್ಲಿ ಅಮೂಲ್ಯವಾಗಿದೆ. ಇದೇ ಮತ್ತೀಯನ ಪಾಠ. ದೇವರ ಕೆಲಸದಲ್ಲಿ ನಿಷ್ಠೆಯಿಂದ ಇರಲು ಪ್ರಸಿದ್ಧಿಯ ಅಗತ್ಯವಿಲ್ಲ. ದೇವರ ಕರೆಗೆ ಪ್ರತಿಕ್ರಿಯೆ ಕೊಡುವ ಮನಸ್ಸೇ ಸಾಕು.